ನಟ ದರ್ಶನ್ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಟ್ಟು 25 ವರ್ಷ ಪೂರೈಸಿರುವ ಹಿನ್ನೆಲೆ ಮಂಡ್ಯದಲ್ಲಿ ಅತಿ ದೊಡ್ಡ ಕಾರ್ಯಕ್ರಮದ ಆಯೋಜನೆಯಾಗಿದೆ. ಈ ಕಾರ್ಯಕ್ರಮದ ವಿಚಾರವನ್ನು ನಾವು ಗಮನಿಸ್ತಾ ಹೋದ್ರೆ ಸುಮಲತಾ ಆಪ್ತ ಇಂಡುವಾಳು ಸಚ್ಚಿದಾನಂದ ಅವರೇ ಈ ಕಾರ್ಯಕ್ರಮದ ಆಯೋಜನೆ ಮಾಡಿರೋದು. ಇದು ಗಮನಿಸಬೇಕಾಗಿರುವಂತಹ ವಿಚಾರ. ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ G25 ಕಾರ್ಯಕ್ರಮ. ಕಾರಣ ಸಂಸದೆ ಸುಮಲತಾಗೂ ಕಾರ್ಯಕ್ರಮಕ್ಕೆ ಆಹ್ವಾನ ನೀಡಿದ್ದಾರೆ ಆಪ್ತ. ಮುನಿಸು ಮರೆತು ಈ ಮೂಲಕ ಒಂದಾಗ್ತಾರ ಸುಮಲತಾ ಸಚ್ಚಿದಾನಂದ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಮಂಡ್ಯ ಲೋಕಸಭಾ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಾಕ್ಟರ್ ಸಿದ್ದರಾಮಯ್ಯ ಅವರಿಗೆ ಟಿಕೆಟ್ ಕೊಡಬೇಕು ಅಂತ ಸಚ್ಚಿದಾನಂದ ಅವರು ಬ್ಯಾಟಿಂಗ್ ಮಾಡಿದ್ರು. ಇದೇ ವಿಚಾರಕ್ಕೆ ಇಬ್ಬರ ನಡುವೆ ವೈಮನಸ್ಸು. ದರ್ಶನ್ ಕಾರ್ಯಕ್ರಮದಲ್ಲಿ ಈ ಎಲ್ಲ ಭಿನ್ನಮತ ಮುನಿಸು ಮರೆತು ಒಂದಾಗ್ತಾರ ನಾಯಕರು ಅನ್ನೋದು ಸದ್ಯ ಇರುವಂತಹ ಕುತೂಹಲ. ಇವತ್ತು ಶ್ರೀರಂಗಪಟ್ಟಣದಲ್ಲಿ ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಕೆಲ ರಾಜಕೀಯ ವಿಚಾರದಿಂದ ಸಂಸದೆ ಸುಮಲತಾ ಇಂಡುವಾಳು ಸಚ್ಚಿದಾನಂದ ಅವರ ನಡುವೆ ಮುನಿಸು ಮುಡಿತು. ಈ ಹಿಂದೆ ಸಂಸದೆ ಸುಮಲತಾ ಅವರ ಆಪ್ತರಾಗಿದ್ರು ಸಚ್ಚಿದಾನಂದ. ಯಾವಾಗ ಮಂಡ್ಯ ಲೋಕಸಭಾ ಟಿಕೆಟ್ ಅನ್ನ ಡಾಕ್ಟರ್ ಸಿದ್ದರಾಮಯ್ಯ ಅವರಿಗೆ ನೀಡಬೇಕು ಅಂತ ಬಿಜೆಪಿಯ ಸಭೆಯಲ್ಲಿ ಭಾಗಿಯಾಗಿ ಒತ್ತಡ ಹೇರಿದ್ರೋ ಆಗ ಇಬ್ಬರ ನಡುವೆ ಕೂಡ ಈ ರಾಜಕೀಯ ಬೆಳವಣಿಗೆಯಿಂದ ಅಂತರ ಮೂಡಿತ್ತು. ಇದೆಲ್ಲವನ್ನ ಮರೆತು ಈಗ ಡಿ ಬಾಸ್ ಅವರ ಈ ಕಾರ್ಯಕ್ರಮದಲ್ಲಿ ಒಂದಾಗ್ತಾರಾ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಬಹಳ ಕುತೂಹಲಕ್ಕೂ ಕೂಡ ಕಾರಣ ಆಗಿದೆ ಈ ಬೆಳವಣಿಗೆ. ಕಾರಣ ಆಲ್ರೆಡಿ ಸಂಸದೆ ಸುಮಲತಾ ಅವರಿಗೆ ಕಾರ್ಯಕ್ರಮಕ್ಕೆ ಆಹ್ವಾನ ಹೋಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಆಗ್ಲೇ ಹೇಳ್ತಾ ಇದ್ವಿ, ಡಿ ಬಾಸ್ ದರ್ಶನ್ಗೂ ಮಂಡ್ಯಗೂ ಅವಿನಾಭಾವ ಸಂಬಂಧ. ಸುಮಲತಾ ಅವರು ಈ ಹಿಂದೆ ಸ್ಪರ್ಧೆ ಮಾಡಿದಾಗ ಅವರ ಪರವಾಗಿ ಪ್ರಚಾರ ಮಾಡೋದಕ್ಕೆ ಅವರೇ ಆಗಮಿಸಿದ್ರು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಆನಂದ್, ಒಂದು ಕಡೆ ಡಿ ಬಾಸ್ ಅವರ 25 ವರ್ಷ ಸ್ಯಾಂಡಲ್ವುಡ್ಗೆ ಬಂದಿರೋದ್ರಿಂದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಸಹಜವಾಗಿ ಒಂದು ರೀತಿ ಸಂಭ್ರಮದ ವಾತಾವರಣ ಮಂಡ್ಯದಲ್ಲಿ. ಇದರ ಜೊತೆಗೆ ಸಂಸದೆ ಸುಮಲತಾ ಅವರ ಆಪ್ತರಾಗಿದ್ದಂತ ಸಚ್ಚಿದಾನಂದ ಅವರು ರಾಜಕೀಯ ಬೆಳವಣಿಗೆಯಿಂದ ಇಬ್ಬರ ನಡುವೆ ಮುನಿಸಿತ್ತು. ಇದೆಲ್ಲವನ್ನ ಮರೆತು ಈ ವೇದಿಕೆಯಲ್ಲಿ ಒಂದಾಗ್ತಾರ ಅನ್ನೋದು ಕೂಡ ಕುತೂಹಲಕ್ಕೆ ಕಾರಣ ಆಗಿದೆ. ಒಂದಷ್ಟು ಕುತೂಹಲಕಾರಿ ಸಂಗತಿಗಳ ಬೆಳವಣಿಗೆಗೆ ಸಾಕ್ಷಿ ಆಗಬಹುದಾ ಇವತ್ತು ಮಂಡ್ಯ? ಖಂಡಿತ ಶ್ರುತಿ, ಸಾಕಷ್ಟು ನಿರೀಕ್ಷೆಗಳು ಹಾಗೂ ಕುತೂಹಲ G25 ಬೆಳ್ಳಿ ಪರ್ವ ಕಾರ್ಯಕ್ರಮ ಮೂಡಿಸಿರುವಂಥದ್ದು. ಕಳೆದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಇಂಡುವಾಳು ಸಚ್ಚಿದಾನಂದ ಸುಮಲತಾ ಅವರ ಬೆನ್ನಿಗೆ ನಿಂತಿದ್ರು. ಅವರ ಬೆನ್ನಿಗೆ ಬೆನ್ನಾಗಿ ನಿಂತು ಅವರಿಗೆ ಹೆಗಲಿಗೆ ಹೆಗಲಾಗಿ ನಿಂತು ಅವರ ಚುನಾವಣೆಯಲ್ಲಿ ಕೆಲಸ ಮಾಡಿದ್ರು. ಅಷ್ಟು ವರ್ಷಗಳ ಅಂದರೆ ಕಳೆದ 4.5 ವರ್ಷವರೆಗೂ ಕೂಡ ಅವರ ಸಂಬಂಧ ಚೆನ್ನಾಗಿತ್ತು. ಇಂಡುವಾಳು ಸಚ್ಚಿದಾನಂದ ಶ್ರೀರಂಗಪಟ್ಟಣದಲ್ಲಿ ಸ್ಪರ್ಧೆ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಏನು ಅವರ ಪರವಾಗಿ ಸುಮಲತಾ ಅಂಬರೀಶ್ ಅವರು ಪ್ರಚಾರವನ್ನು ಮಾಡಿದರು. ಆದರೆ ಲೋಕಸಭೆ ಚುನಾವಣೆ ವಿಚಾರವಾಗಿ ಒಂದಷ್ಟು ರಾಜಕೀಯ ಬೆಳವಣಿಗೆಗಳಾಯಿತು. ಆ ರಾಜಕೀಯ ಬೆಳವಣಿಗೆಗಳಾದ ನಂತರ ಸುಮಲತಾ ಹಾಗೂ ಸಚ್ಚಿದಾನಂದ ಇಬ್ಬರ ಸಂಬಂಧ ಸರಿ ಇಲ್ಲ, ಅವರ ನಡುವೆ ಮುನಿಸು ಉಂಟಾಗಿದೆ ಅನ್ನೋ ಮಾತುಗಳು ಕೇಳಿಬರ್ತಾ ಇರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ಮಾಜಿ CM HD ಕುಮಾರಸ್ವಾಮಿ ಅವರನ್ನು ಇಂಡುವಾಳು ಸಚ್ಚಿದಾನಂದ ಭೇಟಿಯಾಗಿ ಮಾತುಕತೆ ನಡೆಸಿದ್ರು. ಅದ್ರ ಜೊತೆಗೆ ಇತ್ತೀಚೆಗಷ್ಟೇ ಏನು ಮಾಜಿ ಪ್ರಧಾನಿ HD ದೇವೇಗೌಡರು ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇಂಡುವಾಳು ಸಚ್ಚಿದಾನಂದ ನನ್ನ ಶಿಷ್ಯ ಅಂತ ಹೇಳೋ ಮೂಲಕ ಏನು ಈಗಾಗಲೇ JDS ಮೈತ್ರಿ ಆದರೆ JDS ಪರವಾಗಿ ನಿಲ್ಲೋದಕ್ಕೆ ಇಂಡುವಾಳು ಸಚ್ಚಿದಾನಂದ ರೆಡಿಯಾಗಿದ್ದಾರೆ ಅನ್ನೋ ರೀತಿಯಲ್ಲಿ ಮಾತನಾಡಿದರು. ಇನ್ನೊಂದು ಕಡೆ ಬಿಜೆಪಿ ಮುಖಂಡ ಡಾಕ್ಟರ್ ಸಿದ್ದರಾಮಯ್ಯ ಅವರಿಗೆ ಟಿಕೆಟ್ ನೀಡಬೇಕು ಅಂತ ಹೇಳಿ ಒತ್ತಾಯ ಮಾಡಿದಂಥ ಒಂದು ಸಭೆಯಲ್ಲಿ ಇಂಡುವಾಳು ಸಚ್ಚಿದಾನಂದ ಭಾಗಿಯಾಗಿ ಇಂಡುವಾಳು ಸಚ್ಚಿದಾನಂದ ಅವರು ಸಿದ್ದರಾಮಯ್ಯ ಅವರ ಪರವಾಗಿ ಬ್ಯಾಟ್ ಬೀಳಿಸಿದ್ರು. ಇದೆಲ್ಲ ಬೆಳವಣಿಗೆಗಳನ್ನು ಗಮನಿಸಿದ ನಂತರ ಎಲ್ಲೋ ಒಂದು ಕಡೆ ಸುಮಲತಾ ಹಾಗೂ ಸಚ್ಚಿದಾನಂದರ ನಡುವೆ ಮುನಿಸುಂಟಾಗಿದೆ ಅನ್ನೋ ಮಾತುಗಳು ಕೇಳಿಬಂದಿತ್ತು. ಅದ್ರ ಜೊತೆಗೆ ಇಂಡುವಾಳು ಸಚ್ಚಿದಾನಂದ ಈವರೆಗೆ ಸುಮಲತಾ ಅವರಿಗೆ ಟಿಕೆಟ್ ಕೊಡಬೇಕು ಅಂತ ಎಲ್ಲೂ ಕೂಡ ಬ್ಯಾಟ್ ಬೀಸಿಲ್ಲ. ಪಕ್ಷದ ತೀರ್ಮಾನಕ್ಕೆ ನಾನು ತಲೆಬಾಗ್ತೀನಿ ಅಂತಲೇ ಹೇಳ್ಕೊಬಂದಿದ್ರು. ಹೀಗಾಗಿ ಇಲ್ಲಿ ಸಾಕಷ್ಟು ಕುತೂಹಲಕ್ಕೆ ಈ ಒಂದು ಕಾರ್ಯಕ್ರಮ ಕಾರಣವಾಗಿದೆ. ಈ ಒಂದು ಬೆಳ್ಳಿ ಪರ್ವ ಕಾರ್ಯಕ್ರಮಕ್ಕೆ ಸುಮಲತಾ ಅಂಬರೀಶ್ ಅವ್ರಿಗೂ ಕೂಡ ಇಂಡುವಾಳು ಸಚ್ಚಿದಾನಂದ ಆಹ್ವಾನ ನೀಡಿದ್ದಾರೆ. ಮುನಿಸನ್ನ ಮರೆತು ಡಿ ಬಾಸ್ ನೇತೃತ್ವದಲ್ಲಿ ಇಬ್ಬರು ಒಂದಾಗ್ತಾರಾ ಮತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾಗ್ತಾರಾ ಅನ್ನೋದು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇರುವಂಥದ್ದು. ಶ್ರುತಿ. ಓಕೆ ಆನಂದ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.